ಈಗ ಹೊಸ ಹುಡುಗರಲ್ಲ ನಮ್ದು ಆಟೋ ಓಡಿಸ್ತೀನಿ ಅನ್ಕೊಂಡು ಆಟೋದು ಒಂದು ವೃತ್ತಿ, ನಾನು ಆಟೋನೇ ಪ್ರೊಫೆಷನ್ ಅನ್ಕೊಂಡು ತಗೊಂತೀನಿ ಅನ್ಕೊಂಡು ಹೇಳ್ತಾರೆ ಹುಡುಗರು. ಅವ್ರಿಗೆ ನಿಮ್ ಕಡೆಯಿಂದ ಏನ್ ಸಲಹೆ ಕೊಡ್ತೀರಾ? ಆಟೋ ಈ ಜೀವನ ಚೆನ್ನಾಗಿದ್ಯಾ ಇಲ್ಲ ಕಷ್ಟನಾ, ಹೆಂಗೆ ಪ್ರೆಸೆಂಟ್ ಈ ಸಿಚುವೇಶನ್ ಅಲ್ಲಿ? ಆಟೋ ಜೀವನ ನಾವು ನಡೆಸ್ದಂಗಿದೆ. ನಾವು ಒಳ್ಳೆ ತರದಲ್ಲಿ ನಡೆಸ್ಕೊಂಡು ಹೋದ್ರೆ ನಮ್ಗೆ ಒಳ್ಳೇದಾಗುತ್ತೆ, ನಾವು ಸಂಪಾದನೆ ಮಾಡ್ಬೋದು. ಎಷ್ಟೋ ಜನ ಡಿಗ್ರಿ ಮಾಡಿರೋರು ಆಟೋ ತಗೊಂಡು ಓಡಿಸ್ತಾ ಇದ್ದಾರೆ. ಅದ್ರಲ್ಲಿ ಸಂಪಾದನೆ ಮಾಡೋದು ಒಂದೇ, ಇದ್ರಲ್ಲಿ ಮಾಡೋದು ಒಂದೇ. ಈಗ ಇದು ಸ್ವಂತ ಬಿಸ್ನೆಸ್ಸು. ಆಕಸ್ಮಿಕವಾಗಿ ಯಾರಿಗೂ ಒಂದು ಸಲಾಮ್ ಹೊಡಿಬೇಕಾಗಿಲ್ಲ, ಎಮರ್ಜೆನ್ಸಿ ಬಂದರೆ ಮನೆಗೆ ಹೋಗ್ಬೋದು, ಹೆಂಡತಿ ಮಕ್ಳಿಗೆ ಯಾರನ್ನಾರ ಡ್ರಾಪ್ ಮಾಡಬೇಕಾದ್ರೆ ಮಾಡ್ಬೋದು. ಬೇರೆ ನೀವು ಆಫೀಸ್ ಒಳಗಿದ್ರೆ ಅವ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡು ಎಲ್ಲ ಹೋಗ್ಬೇಕು. ಅದು ಕರೆಕ್ಟ್. ಬಟ್ ದುಡಿಮೆ ಇದೆ ಅಣ್ಣ, ದುಡಿಮೆ ಇದೆ, ರ್ಯಾಪಿಡ್ ಎಲ್ಲ ಬಂದ್ಬಿಟ್ಟಿದೆಲ್ಲ, ಎಲ್ಲ ಇದೆ. ಪಬ್ಲಿಕ್ ಟಾಯ್ಲೆಟ್ ಅಣ್ಣ ಒಂದ್ಸಲ ಮಾತಾಡ್ತಾ ಇದೀವಿ ಅಣ್ಣ, ಹೋಗೋಣ ಮುಂದೆ ಬ್ರಿಡ್ಜ್ ಮೇಲೆ ರೈಟ್ ಹೋಗಿ. ಹ್ಞೂ ಇಲ್ಲ ಅಲ್ಲೇ ಸರಿ ಮಾಡಿ ಅಣ್ಣ ಎಲ್ಲರೂ. ವಿಚಾರ ಏನಂದ್ರೆ ಈಗ ರ್ಯಾಪಿಡ್ ಎಲ್ಲ ಬಂದ್ಮೇಲೆ ಒಂದ್ ಸ್ವಲ್ಪ ಕಷ್ಟ ಆಯ್ತಲ್ಲ, ಸುಮಾರು ಬಾಡಿಗೆ ಹೋಯ್ತು. ಹೌದು, ಟೂ ವೀಲರ್ನವರು ಜಾಸ್ತಿ ಬಂದ್ಬಿಟ್ಟಿವೆ ಇವಾಗ. ಟೂ ವೀಲರಿಂದ ಆಟೋಗೆ ತುಂಬಾ ಏಟ್ ಬಿದ್ದಿದೆ. ಮತ್ತೆ ಮೊದಲು ನಮಗೆ ಒಂದು ಮಿನಿಮಮ್ 1 ಕಿಲೋಮೀಟರ್ಗೆ 20 ರೂಪಾಯಿ ನಾವು ಕೊಡೋರು, ಹೋಗಿ ಪಿಕಪ್ ಮಾಡ್ತಾರೆ ಎಲ್ಲ ಇದು ಮಾಡ್ತಾರೆ ಅಂದ್ಬಿಟ್ಟು. ಈಗ ನಮ್ಗಿರೋದು 18 ರೂಪಾಯಿ, ಅದ್ರೊಳಗೂ 18ಕ್ಕೂ ಕಮ್ಮಿ ಕೊಡ್ತಾವ್ರೆ. ನಾವು ಹೋಗಿ ಪಿಕಪ್ ಮಾಡಿ ತಗೊಂಡು ಬಿಡೋದ್ರಲ್ಲಿ ಸ್ವಲ್ಪ ಲಾಸ್ ಆಗುತ್ತೆ. ಅದರಿಂದ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಾವು ಈಗ ಒಟ್ಟಿನಲ್ಲಿ ಯುವಕರಿಗೆ ನೀವು ಸ್ವಂತ ಬಿಸ್ನೆಸ್ ಏನಾದ್ರು ಮಾಡೋದಿದ್ರೆ ಮನಸ್ಸಿದ್ರೆ ಮಾಡಿ ಅಂತ ಹೇಳ್ತೀರಾ? ಮಾಡ್ಬೋದು ಧಾರಾಳವಾಗಿ ಮಾಡ್ಬೋದು. ನಿಮ್ಮ ಹೆಸರು? ತ್ಯಾಗರಾಜ್. ಯಾವ ಏರಿಯಾ? ಇದೇ ಏರಿಯಾ. ನೀವು ಎಷ್ಟು ಬಿಸ್ನೆಸ್ ಮಾಡ್ತಾ ಇದ್ದೀರಾ? ನಾನು 30 ವರ್ಷ ಆಯ್ತು. 30 ವರ್ಷ ಇದೇ ಸ್ಪಾಟ್ ಅಲ್ಲಿ ಇದ್ದೀನಿ. 30 ವರ್ಷದಿಂದ ಇಲ್ಲೇ ಇದು ಮಾಡ್ತೀನಿ. ಅವಾಗಿನ ಬಿಸ್ನೆಸ್ಗೂ ಇವಾಗಿನ ಬಿಸ್ನೆಸ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಥ್ಯಾಂಕ್ ಯು ಅಣ್ಣ, ತುಂಬ ಖುಷಿ ಆಯ್ತು ಮಾತಾಡಿ. ಬನ್ನಿ ಟೀ ಕುಡಿಯೋಣ, ಫ್ರೀ ಇದ್ದೀರಾ? ಬನ್ನಿ ಹೋಗೋಣ.